ಡಿ ಕೆ ಶಿವಕುಮಾರ್ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವರು, ಅವ್ರ ಬಗ್ಗೆ ತಿಳ್ಕೊಂಡವ್ರಿಗೆ ಗೊತ್ತು ಅವರು ಎಷ್ಟು ಅಜ್ಜಯ್ಯ ಅವರನ್ನ ನಂಬ್ತಾರೆ ಅಂತ. ಸೊ ಇವತ್ತು ಪದಗ್ರಹಣ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಅಜ್ಜಯ್ಯ ಅವರ ಮಠಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಬಂದ್ರು. ದೆಹಲಿಯಿಂದ ಬರ್ತಾ ಇದ್ದಂತೆ ಪತ್ನಿ ಉಷಾ ಅವರ ಜೊತೆಗೂಡಿ ಅವರು ಅಜ್ಜಯ್ಯನ ಭೇಟಿಯಾಗಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕನಕಪುರದ ಬಂಡೆ ಪದಗ್ರಹಣಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದ್ರೆ ನನಸಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ದಶಕಗಳ ಕನಸು. ಇವತ್ತು ಪದಗ್ರಹಣಕ್ಕೂ ಮುನ್ನ ಅಜ್ಜಯ್ಯನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ನಿರೀಕ್ಷೆ ಇತ್ತು ಭೇಟಿ ಯಾಕೆ ಆಗ್ತಾರೆ, ಆಶೀರ್ವಾದ ಪಡೆದುಕೊಂಡು ಬಂದೇ ಅವರು ಪದಗ್ರಹಣ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಾರಂತೆ. ಅದರಂತೆ ಅವರು ಹೋಗಿ ಬಂದಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದಂತೆ ನೇರವಾಗಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಪತ್ನಿ ಉಷಾ ಅವರ ಜೊತೆ ತೆರಳಿ ಅಜ್ಜಯ್ಯ ಮಠದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಸುಮಾರು 2 ಗಂಟೆಗಳ ಕಾಲ ಅಜ್ಜಯ್ಯನವರಿಗೆ ಪೂಜೆ ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಇವತ್ತು ಮತ್ತೆ ಅಜ್ಜಯ್ಯನ ಸನ್ನಿಧಿಗೆ ಹೋಗುವ ಸಾಧ್ಯತೆ ಇದೆ ಪದಗ್ರಹಣ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಜ್ಜಯ್ಯನ ಹೆಸರಲ್ಲೇ ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಪರಮ ಭಕ್ತ ಅಜ್ಜಯ್ಯನ ಮಠಕ್ಕೆ. ಅಜ್ಜಯ್ಯ ಅವರ ಹೇಳಿದಂತೆ ಎಲ್ಲವೂ ಕೂಡ ಅವರ ರಾಜಕೀಯ ಜೀವನದಲ್ಲಿ ನಿಜ ಜೀವನದಲ್ಲಿ ಆಗ್ತಾ ಬಂದಿದೆ ಅನ್ನೋ ಕಾರಣಕ್ಕೆ ಏನೇ ಮಾಡಿದ್ರೂ ಕೂಡ ಅಜ್ಜಯ್ಯನ ಆದೇಶ ಇಲ್ಲದೆ ಸೂಚನೆ ಇಲ್ಲದೆ ಯಾವ ಕೆಲಸಗಳು ಕೂಡ ಡಿ ಕೆ ಶಿವಕುಮಾರ್ ಮಾಡಲ್ಲ ಅಂತ. ಸೊ ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಅಜ್ಜಯ್ಯ ಅವರು ಹೇಳಿದ್ರು. ಅದರಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ. ಹಾಗಾಗಿ ಅಜ್ಜಯ್ಯನ ಆಶೀರ್ವಾದ ಬಹಳ ಮುಖ್ಯ ಅನ್ನೋ ಕಾರಣಕ್ಕೆ ದೆಹಲಿಯಿಂದ ಬರ್ತಾ ಇದ್ದಂತೆ ಮಠಕ್ಕೆ ಭೇಟಿ ಕೊಟ್ಟರು. ಅಜ್ಜಯ್ಯನ ಆಶೀರ್ವಾದ ಪಡೆದುಕೊಂಡು ಬಂದಿದ್ದಾರೆ. ಬಟ್ ಇವತ್ತು ಕೂಡ ಅಗೇನ್ ಮತ್ತೆ ಮಠಕ್ಕೆ ಹೋಗುವ ಸಾಧ್ಯತೆ ಇದೆ. ಅಜ್ಜಯ್ಯನ ದರ್ಶನ ಪಡ್ಕೊಂಡು ಬಂದೇ ಅವರು ಪದಗ್ರಹಣ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಜೊತೆಗೆ ಅಜ್ಜಯ್ಯನ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ.